ಹಾಯ್ ಹಲೋ ನಮಸ್ಕಾರ. ಬೆಳಗ್ಗೆ ಬೇಗ ಎತ್ಕೊಂಡು ಟ್ರೈನ್ ಬುಕ್ ಮಾಡೋಣ ಅಂತ ಹೋಗ್ತಿದ್ದೆ ಸ್ಟೇಷನ್ಗೆ. ಹೋಗಬೇಕಾದ್ರೆ ನಂಗೆ ಕಾಣಿಸ್ತು ನಾವು ಬುಕ್ ಮಾಡಬೇಕಾಗಿರೋ ಟಾಯ್ ಟ್ರೈನ್. ಇದು ಊಟಿಯ ಕೆಲವು ಸ್ಟೇಷನ್ಸ್ಗೆ ಹೋಗಿ ವಾಪಸ್ ಬರುತ್ತೆ. ಸ್ಟೇಷನ್ಗೆ ಹೋಗಿ ಟಿಕೆಟ್ ತಗೊಂಡು ಉದಗಮಂಡಲ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ಗೋಸ್ಕರ ಕಾಯ್ತಾ ಇದ್ವಿ. ಸಮಯ 9:45. ನಾವು ಬುಕ್ ಮಾಡಿರೋ ಟ್ರೈನ್ ಸ್ಟೇಷನ್ಗೆ ಬಂತು. ಟ್ರೈನ್ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ನಂಗೆ ಜ್ಞಾಪಕ ಬಂದಿದ್ದು ಈ ಸಾಂಗ್. ಚುಕುಬುಕು ರೈಲು ಗಾಡಿ, ಮಕ್ಕಳ ಇಷ್ಟದ ರೈಲು ಗಾಡಿ, ಬನ್ನಿ ಎಲ್ಲರೂ ನನ್ನ ಜೊತೆ ತೋರಿಸುವೆ ಹೊಸ ನೋಟವನ್ನು. ಚುಕುಬುಕು 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 ಚುಕುಬುಕು. ಉದಗಮಂಡಲಮಿಂದ ಕೆಟ್ಟಿ ಸ್ಟೇಷನ್ಗೆ ಬಂದ್ವಿ. ಈತನ ಹಲ್ಲು ಕೆಟ್ಟಿ, ಸ್ಟೇಷನ್ ಹೆಸರು ಕೆಟ್ಟಿ. ಸ್ವಲ್ಪ ಹೊತ್ತು ಫೋಟೋ ಶೂಟ್ ಮಾಡ್ಕೊಂಡು ನಾವು ಹೊಟ್ಟಿದ್ವಿ ದೊಡ್ಡ ಬೆಟ್ಟಕ್ಕೆ. ರೋಡ್ ಜಾಮ್ ಆಗಿರೋ ಕಾರಣ ಗಾಡಿನ ರೋಡಲ್ಲೇ ಇಟ್ಬಿಟ್ಟು ನಡ್ಕೊಂಡು ಹೋಗ್ಬೇಕಾಗಿತ್ತು. ದೊಡ್ಡ ಬೆಟ್ಟ ನೋಡ್ಕೊಂಡು ನಾವು ಹೋದ್ವಿ ಊಟ ಮಾಡೋದಕ್ಕೆ. ಊಟಿಯಿಂದ ಮನೆಗೆ ಬರ್ಬೇಕಾದ್ರೆ ನಾವು ರಾಂಗ್ ರೂಟಲ್ಲಿ ಬಂದ್ವಿ. ರಾಂಗ್ ರೂಟಲ್ಲಿ ಬಂದಿದ್ದಕ್ಕೂ ಒಳ್ಳೆ ವ್ಯೂ ಸಿಕ್ತು. ಮಂಗನ ಹತ್ರ ಬೈಸ್ಕೊಂಡು ನಾವು ಹೋಗಿದ್ದು ಶೂಟಿಂಗ್ ಸ್ಪಾಟ್ಗೆ. ಈ ಜಾಗಕ್ಕೆ ಶೂಟಿಂಗ್ ಸ್ಪಾಟ್ ಅಥವಾ ಶೂಟಿಂಗ್ ಪಾಯಿಂಟ್ ಅಂತ ಕರೀತಾರೆ. ಯಾಕಂದ್ರೆ ಇಲ್ಲಿ ತುಂಬಾ ಮೂವಿಗಳ ಶೂಟಿಂಗ್ ನಡೆದಿದೆ. ಶೂಟಿಂಗ್ ಸ್ಪಾಟಿಂದ ಮನೆಗೆ ಬರ್ತಿರ್ಬೇಕಾದ್ರೆ ರೋಡ್ ತುಂಬಾ ಫಾಗ್ ಕವರ್ ಆಗಿತ್ತು. ಫಾಗ್ ಎಷ್ಟು ಕವರ್ ಆಗಿತ್ತು ಅಂದ್ರೆ ಗಾಡಿ ಓಡಿಸೋಕೆ ರೋಡೇ ಕಾಣಿಸ್ತಾ ಇರಲಿಲ್ಲ. ಮಂಗ ಕ್ಯಾರೆಟ್ ತಿಂತಾ ಇತ್ತು, ಕಾಡ್ಕೋಣ ಹುಲ್ ತಿಂತಾ ಇತ್ತು, ಜಿಂಕೆ ಕೂಡ ಹುಲ್ ತಿಂತಾ ಇತ್ತು. ಆದ್ರೆ ಈ ಖತರ್ನಾಕ್ ಮಂಗ ಲಾರಿ ಹತ್ಕೊಂಡು ಬಾಳೆಲ್ಲ ತಿಂತಾ ಇತ್ತು. ತಮಿಳ್ನಾಡುವಿಂದ ನಾವು ನಮ್ಮ ಸ್ವಂತ ನಾಡಿಗೆ ಬಂದ್ವಿ. ಮನೆಗೆ ಹೋಗ್ಬೇಕಾದ್ರೆ ರಾತ್ರಿ 12 ಗಂಟೆ ಆಗಿತ್ತು. ಬತ್ಯಾಕ